ಚಕ್ರವನ್ನೇ ಬದುಕಾಗಿಸಿಕೊಂಡಿದ್ದೆ ನಾನು. ಈ ಸಂಸಾರದ ಚಕ್ರವನ್ನು ನಡೆಸಲು ನಾನಿಂದು ಎದುರಿಸುತ್ತಿರೋ ಸಂಕಷ್ಟಗಳು ಅಷ್ಟಿಷ್ಟಲ್ಲ. ನೇಕಾರಿಕೆ ಬಿಟ್ಟರೆ ಬೇರೆ ಯಾವ ಕಸುಬನ್ನು ತಿಳಿಯದ ನನ್ನ ಕೈಗಳು ಇಂದು ಮಂಕಾಗಿವೆ. ಯಂತ್ರಗಳು ಹಾಗೂ ಮಾರುಕಟ್ಟೆ ಜಗತ್ತು ನನ್ನ ಕೈಗಳನ್ನು ಕಟ್ಟಿಹಾಕಿದೆ. ವಾರಕ್ಕೆ 100 ಅದು ಬಾಳ ಬಡ್ಕೊಂಡು ದುಡ್ದಾಗ ಅದು ನಂಗ ನೇದಾಗ ಬೀಳ್ತೈತ್ರಿ. ಇರ್ಲಿಕ್ಕಿಲ್ಲ 2 ವಾರನಾಗ ಹೋಗುತ್ತೀರಿ ನಮ್ಮ ಬಾಳೆ ನೇಕಾರ ಬಾಳೆ ಬಂದಾಗ್ಯಾವ್ರಿ. ಮಕ್ಕಳ ಬಂದಾಗ್ಯಾವ. ಬರೀ ಕಪ್ಪಸ್ ತೊಳೆಯಕ್ಕೆ ತಿಂಗಳ 3000 ರೂಪಾಯಿ ಕೊಡ್ತಾರೆ. ನಮಗೇನು ಕೊಡ್ತಾರ? ದಿವಸ 20 ರೂಪಾಯಿ ಆಗುದು ನಮ್ಮ ಮನೆ ಬಾರಕ. ದುಡ್ದು ಅಷ್ಟು ಕರೆ ಐತಿ ನೋಡ್ರಿ ನಮ್ಮ ದಗದ. ಈಗ ದುಡ್ದತ್ತೇನು ಒಂದು ಪೈಸಾ ಬರಾಕಿಲ್ಲ ಏನಲ್ಲ. ಏಟ್ ದುಡಿತೀವಿ ಅಟ್ ಕೊಡ್ತಾರ, ಆಟ ತಿನ್ನೋದು. ಹೆಚ್ಚಿಗೆ ಏನು ಉಪಯೋಗ ಇಲ್ರಿ ಅದ್ರದ್ದು. ಈಗ ಕಷ್ಟ ಅಷ್ಟ ಕಷ್ಟ ಇಲ್ರಿ, ಅಷ್ಟ ಕಷ್ಟ ಐತ್ರಿ ಅದ್ರದ್ದು. ಈಗ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲ 1950 ಸಾಲಿನಾಗ ಚಲೋ ಐತ್ರಿ. 55 ಮುಗಿತು. ಅಲ್ಲಿ ಸಣ್ಣಗ ನಮ್ಮನ್ನ ತೆಲ್ ಬೋಸಕೈತಿ ನೇಕಾರಿಕೆ ದಂಧೆ ರೀ. 10 ವರ್ಷ ಹತ್ತಾಗ ಎಲ್ಲ ಚಲೋ ಐತ್ರಿ ಬಿಸ್ನೆಸ್. ಈಗ ಇಲ್ಲಿ ಕಡೆ ಒಂದು ಪೌರ್ಣಮಕ್ಕೆ ಬಂದ ಕೆಲಸ ಎಲ್ಲ ಭಾಳ ಏನೋ ಉಳಿದ್ರಿ. ಹುಡುಗರು ಹೊಟ್ಟೆ ಸಾಲ ಅಂತ ಕಾಲ ಬರ್ತಾ ಬರ್ತಾರೆ. ಎಷ್ಟು ಎದುರುತ್ತಿಲ್ಲ ಹಂಗಾಯ್ತು ಪರಿಸ್ಥಿತಿ ಕಡೆ ಹೇಳಪ್ಪ. ಒಂದು ಮಕ್ಕಳಿಂದ 4-5 ಮಂದಿ ದುಡಿಬೇಕು. ತೆಲಿಗೆ 20-25 ರೂಪಾಯಿ ಪಗಾರ ಹೋದ್ರು ನಮ್ಮ ಮುಂಜಾನೆ ಚಂದ. ಎಲ್ಲದು ರೇಟ್ ಏರ್ಬಿಟ್ಟವು. ಇದು ನಮ್ಮದು ಡಿಮಾಂಡ್ ಕಮ್ಮಿ ಆಗಿಬಿಡ್ತದೆ. ಎಷ್ಟು ದುಡಿದ್ರು ಸಾಲ ಪರಿಸ್ಥಿತಿ ಬಂದಿರ್ತಾರೆ. ಮುಂದೆ ಹಿಂಗಾರು ಮುಂದೆ ಹೆಂಗಪ್ಪ ಜೀವನ ಅಂತ ಆಗಿದೆ ಸರ್. ಹೊಟ್ಟೆ ಕಷ್ಟಗಳೆಂದರೆ ಒಂದೆರಡಲ್ಲ. ಇಂದು ನಾನು ಮಾಡುತ್ತಿರುವ ಕುಲಕಸಬಿಗೆ ಬೆಲೆ ಇಲ್ಲದಂತಾಗಿದೆ, ಬೇಡಿಕೆ ಇಲ್ಲದಂತಾಗಿದೆ. ಮನೆ ಮಂದಿಯೆಲ್ಲ ಕುಳಿತು ದುಡಿದರೂ 200 ರೂಪಾಯಿ ಗಿಟ್ಟಿಸಲು ಸಾಧ್ಯವಾಗುತ್ತಿಲ್ಲ. ಇಂದು ನನ್ನ ನೇಯ್ಗೆ ಕೆಲಸಕ್ಕೆ ಬೇಡಿಕೆ ಇಲ್ಲ. ನಮ್ಮೂರೆಲ್ಲ ಖಾಲಿಯಾಗಿದೆ. ನೇಕಾರಿಕೆಯ ತಲೆಮಾರು ಗುಳೆ ಹೋಗುವುದು ಹೆಚ್ಚಾಗಿದೆ. ಸರಿಯಾಗಿ ಸಿಗುದಿಲ್ರಿ. ಏನು ಮಾಡ್ರಿ ನಾವು ಪಾಟಿಗೆ ಕೇರಪ್ಪ ನಾವು ಸರ್ಕಾರದವ್ರು ಏನೋ ಅನುಕೂಲ ಮಾಡ್ಕೊಡ್ತಿಲ್ಲ. ನಾ ಅಂತೇನ್ರಿ ಈಗ 6 ವಯಸ್ಸಲ್ಲ ರೀ ಮಾಹಿತಿ ಕೊಡಕತ್ತಿ ಮುಕ್ಕಳು ಬಿಡಕ್ ಹಾಕೊಂತಾರ. ಯಾಕೆ ತಮ್ಮ ಬರೋ ಪಗಾರ ಬರ್ತದ ನೋಡು. ನಮ್ಗೇನಂತಾರ ಅವರು ಬರ್ಕೊಂಡು ಹೋಗೋರು. ನಮ್ಮ ಸಮಸ್ಯೆ ಕೇಳೋರು ಯಾರು? ಎಲ್ಲ ಬಂದಾಗ್ಬಿಡ್ಗ ನೇಕಾರದಾಗೆ ಬಂದಾಗ್ಬಿಡ್ತು. ಮತ್ತೆ ನಾವು ಮತ್ತೆ ದುಡಿಯೋರು ಎಲ್ಲಿ ಹೋಗ್ಬೇಕು? ನಮಗೆ ಕಲ್ಲು ಮಣ್ಣು ಹೊರದಾಕೈತೆ ಏನ್ರಿ? ನೇಕಾರಿಕೆಯಿಂದೆಲ್ಲ ಅನುಭವಿಸ್ಬಿಟ್ಟಿಲ್ಲ. ನಾವಿಲ್ಲ ಹುಟ್ಟಾಗಿಂದ ನೋಡಿದ್ರೆ ನೇಕಾರಿಕೆದೆಲ್ಲ ಅಪ್ಪಾಜಿ ಎಲ್ಲಾರು ಅನುಭವಿಸಿದ್ ನೋಡಿದ್ರೆ ಭಾಳ ಕಷ್ಟ ಆಗ್ತಿದ್ದೆಲ್ಲ. ಅದಕ್ಕೆ ನೇಕಾರಿಕೆ ಅಂದ್ರೆ ಬೇಡ ಅನ್ಸುತ್ತೆ. ಇದಕ್ಕೆ ಮತ್ತೆ ಬೇರೆ ಕೆಲಸ ಏನಿಲ್ಲ. ಈ ನೇಕಾರಿಗೆ ಏನು ಮತ್ತೆ ಯಾವ್ದು ಕೆಲಸ ಬರಂಗಿಲ್ಲ. ನೇಕಾರಿಗೆ ಮಾಡಿದ ಉದ್ಯೋಗ ಮತ್ತೆ ಬೇರೆ ಕಡೆ ಬರಲ್ಲ. ಮತ್ತೆ ಈಗ ಹೊಸ ಪೀಳಿಗೆ ಅದಾವಲ್ಲ ಪ್ರಾಬ್ಲಮ್ ಐತಾವ. ಏನು ಮಾಡ್ಕೊ ಕಾಳ ಧಾನ್ಯ ಮುಗಿದಿರುತ್ತೆ. ನಮ್ಮ ನೇಕಾರಿಕೆ ತೆಳಬಿಡತ್ತೆ. ಆದ್ರ ನಮ್ಮಂತರ ಬಡಬಗ್ರಿಗೆ ಏನ ಸೌಕರ್ಯ ಒಂದಿಷ್ಟ ಇಲ್ಲ. ದುಡಿತಾರ ಬರೀ ಅದಕ್ಕೆ ಅವ್ರಿಗೆ ಹಾಳಾಗತ್ತ ಅವ್ರಿಗೆ ಗೌರ್ಮೆಂಟ್ಗೆ ಇದಿರ್ತೈತಿ. ನೇಕಾರ ಏನು ಮಾಡ್ತಾರೆ? ನೇಕಾರದ ಮ್ಯಾಲೆ ಏನು ಇರೋದೇ ಇಲ್ಲ. ಇಷ್ಟು ಕಾಳು ಕಡಿಗೆ ತುಟ್ಟಿ ಆದ್ರೆ ಹೆಂಗ ನೇಕಾರ ತುಂಬಿಸ್ಕೋಬೇಕು ಅನ್ನೋದು ಅವ್ರಿಗೆ ಇದು ಇಲ್ಲ. ಬರೀ ಹೊಲ ಬೆಳಿಲಿಕ್ಕಂತಂದ್ರೆ ಅವ್ರಿಗೆ ನುಕ್ಸಾನ ಆಗತ್ತಂತ ಅವ್ರಿಗೇನೋ ಸಪೋರ್ಟ್ ಆಗಲ್ಲ ಗೌರ್ಮೆಂಟ್. ಅಂದ್ರೆ ಊರು ಬಿಟ್ಬಿಟ್ಟು ಹೋಗ್ಬಿಟ್ಟಾರ ನೋಡಿ. ಒಟ್ಟ ಊರು ಬಿಟ್ಬಿಟ್ಟೆ ಹೋಗ್ಬಿಟ್ಟಾರ. 90% ಊರು ಬಿಟ್ಟಾರ ಕೆಲಸ ಎಲ್ಲ. ನಮ್ಮಲ್ಲಿ ತಾಲೂಕು ಆಗೋ ಪ್ಲೇಸ್ ಅದ ಒಟ್ಟು ಜನಸಂಖ್ಯೆ ಕಮ್ಮಾಗಿ ಎಲ್ಲ ಇದು ತಾಲೂಕು ಸದಕ್ಕೆ ಹೋಗ್ಬಿಟ್ಟಾರೆ. ನಾವು ಹೊಟ್ಟೆ ಬಟ್ಟೆ ನಮ್ಗೆ 2 ಚಾ ನಮ್ಗೆ ಹೆಚ್ಚಿನ ನಮ್ಗೇನು ಬೇಕಾಗಿಲ್ಲ ರೀ. ಬರೀ ಚಾ ಕಪ್ಪಸ್ ತೊಳೆವಾಗ ಕಿಮ್ಮತ್ತು ವಾರ ತಿಂಗಳ 2,000-3,000 ಕೊಡ್ತಾರೆ. ತಿಂಗಳಿಗೆ 1,000 ಬೀಳುದಿಲ್ಲ ರೀ ಇದು. ಅಲ್ಲಿ ಒಂದು 8 ದಿವಸ ಕಡೀರಿ 200 ರೂಪಾಯಿ ಬಂದ್ರೆ ಒಂದು ತಿಂಗಳು ಏನಿತ್ತು 800 ಗೊತ್ತಿಲ್ಲ ರೀ. ಆ 800 ರೂಪಾಯಿದಾಗ 4 ಮಂದಿ ಉಪಜೀವನ ಆಗ್ಬೇಕು. ನಾವು ಕೂಲಿ ಮಾಡ್ತೀವಲ್ಲ ನಮ್ಗೇನು ಲಾಭ ಇಲ್ಲ. ಕೆಲಸಗಳವ್ರಿಗೆ ಲಾಭ ಇದೆ. ಸಾಲ ಮಾಡೋದು ಸಾಲ ಹಂಗೆ ಹಿಂಗೆ ಅಂದ್ರೆ ಒಂದು 5,000 ಐತೆ ಸರ್. ಇಂಥ ನೇಕಾರನ್ನ ಬೆಳೆಸಿದ್ರೆ ಬಹುತರವಾಗಿ ನಮ್ಗೆ ಎಲ್ಲಿ ನಾಳೆ ಮುಳ್ಳಾಗ್ತಾರ ತಿಳ್ಕೊಂಡು ಕಾಣಿಸ್ತದೆ. ಒಂದೇ ಮಾತು ಹೇಳ್ಬೋದು, ನಾವು
ಹುಟ್ಟಿದ್ದು ಸಾಲದೊಳಗೆ, ಬದುಕಿದ್ದು ಸಾಲದೊಳಗೆ, ಸಾಯುವುದು ಸಾಲದೊಳಗೆ. ನಮ್ಮಂಥವ್ರು ಬದುಕೋ ಕಾಲ ಅಲ್ಲ ನೋಡ್ರಿ ಈಗ. ನಿಮ್ಮಂಥವ್ರು ನೌಕರದಾರ ಬದುಕ್ತಾರ, ನಮ್ಮಂಥವ್ರ ಹಂಗ ಹೋಗೋದ ಸುಡಾಡಿಗೆ.